ಸಮಾಜದಿಂದ ಪಡ್ಕೊಂಡಂಥ ಮನುಷ್ಯ ಸಮಾಜಕ್ಕೆ ಏನೇ ಕೊಡದೆ ಹೋದರೆ ಅವನ ದ್ರೋಹಿ ಅಂತ ಕರಿತೇನೆ ಅಂತ ಹೇಳ್ತಾರೆ ವಿವೇಕಾನಂದರು. ಈ ಕೊಡಬೇಕು ಅಂತ ಮನಸ್ಸಿದೆಯಲ್ಲ, ಅದು ಬಹಳ ದೊಡ್ಡದು. ಒಂದು ಊರು, ಕಾಡಿನ ಪಕ್ಕ ಊರು. ಇಲ್ಲೊಬ್ಬ ವ್ಯಾಪಾರಿ, ವ್ಯಾಪಾರಕ್ಕೆ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಕಾಡಿನ ಮೂಲಕನೇ ಹೋಗ್ಬೇಕು ಅವನು. ಹೊರಟ. ಅವನು ಸ್ವಲ್ಪ ಹೆದರಿಕೆ ಏನು ಅಂದರೆ, ಕೈಯಲ್ಲಿ ಸ್ವಲ್ಪ ದುಡ್ಡಿದೆ, ತುಂಬ ದುಡ್ಡಿದೆ. ಕಾಡಲ್ಲಿ ಆದರೂ ಲೂಟಿ ಮಾಡಿಬಿಟ್ರೆ ಏನು ಮಾಡೋದು? ಹೆದರ್ಕೊಂಡು ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಯಾರೊಬ್ಬರು ಸನ್ಯಾಸಿ ಬಂದು ಸೇರಿಕೊಂಡ್ರು. ಅವ್ನು ಸ್ವಲ್ಪ ಧೈರ್ಯ ಬಂತು. ಜೊತೆಗೊಬ್ರು ಇದ್ದಾರೆ, ಮತ್ತು ಸನ್ಯಾಸಿ ಬೇರೆ, ಅವರೇನು ಲೂಟಿ ಮಾಡಲಿಕ್ಕಿಲ್ಲ ನನ್ನ ಅಂತ ಇಬ್ಬರು ಮಾತಾಡ್ಕೊಂಡು ಹೋದರು. ಮಧ್ಯಾಹ್ನ ಸುಮಾರು 1 ಗಂಟೆ ಆದಾಗ ವ್ಯಾಪಾರಿ ಹೇಳ್ದ, ಬನ್ನಿ ಸ್ವಾಮಿ, ಈ ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡೋಣ. ಆಗ್ಬೋದು ಅಂದರು. ಇನ್ನು ಊರಿನ ತಂದಿದ್ನಲ್ಲ, ಊಟ ಇಲ್ಲ, ಹಂಚಿದ ಎಲೆ ಮಾಡಿದ, ತಾನು ಬಡಿಸಿದ ಅವರಿಗೆ. ಆ ಸನ್ಯಾಸಿ ಏನು ಮಾಡಿದ್ರು ಗೊತ್ತಾ? ತನ್ನ ಕಡೆ ಏನಿದೆ ನೋಡಬೇಕು ಅಂತ ತನ್ನ ಜೋಳಿಗೆಯನ್ನು ಬೋರ್ಲ್ ಮಾಡಿದರು, ಜೋಳಿಗೆ ಜಾಡಿಸಿದರು. ಅದರೊಳಗಿಂದ 1-2 ಹಣ್ಣು ಬಂತು. ನೀವೊಂದು ಹಣ್ಣು ತೊಗೊಳಪ್ಪ ಅಂತ ಕೊಟ್ಟರು. ಅದ್ರ ಜೊತೆಗೆ ಒಂದು ಕಲ್ಲು ಬಿತ್ತು. ಒಂದು ಕಲ್ಲು ಜೋಳಿಗೆಯಿಂದ ಕೆಳಗೆ ಬಿತ್ತು. ಈ ವ್ಯಾಪಾರಿ ಕಣ್ಣು ಚುರುಕು, ನೋಡ್ದ, ಇದು ಕಲ್ಲಲ್ಲ, ವಜ್ರ ಇದು. ಸನ್ಯಾಸಿ ಕಡೆ ಹೆಂಗೆ ಬಂತು ವಜ್ರ? ಕೇಳೋಕೆ ಹೆದರಿಕೆ, ವಜ್ರನ ಅಂತ. ಅವನೇನು ಮಾಡ್ದ, ಅದು ಏನು ಸ್ವಾಮಿ ಅದು ಕಲ್ಲು ಅಂತ ಕೇಳ್ದ. ಅವ್ರು ಎದುರು ಏನೋಪ್ಪ ಗೊತ್ತಾಗಲಿಲ್ಲ, ನನ್ನ ಬ್ಯಾಗಲ್ಲಿ ಹೆಂಗೆ ಬಂತೋ ಗೊತ್ತಿಲ್ಲ, ಜೋಳಿಗೆಯಲ್ಲಿ ಬಂದಿದೆ, ಬೇಕಾ ನಿನಗೆ ತಗೋ ಅಂತ ಕೊಟ್ಬಿಟ್ರು. ಇವನು ಕಲ್ಪನೆ ಕೂಡ ಮಾಡಿರಲಿಲ್ಲ ಅವ್ರು ವಜ್ರ ಕೊಡ್ತಾರೆ ಅಂತ. ಇಷ್ಟು ದೊಡ್ಡ ವಜ್ರ ಕೊಟ್ಬಿಟ್ರು. ಊರಿಗೆ ಬಂದ, ಅದನ್ನು ಕತ್ತರಿಸಿ ಸಣ್ಣ ಸಣ್ಣ ತುಂಡು ಮಾಡಿ 100 ಕೋಟಿ ರೂಪಾಯಿ ಬಂತದ್ರಿಂದ. ಭಾರಿ ಶ್ರೀಮಂತ ಅದ. ಆದರೆ ಮನಸ್ಸಲ್ಲಿ ಕೊರಿತಾ ಇತ್ತು ಅವನಿಗೆ. ಆ ಸನ್ಯಾಸಿ ಏನೂ ಕೇಳದೆ ತನ್ನಲ್ಲಿರುವಂಥ ವಜ್ರ ಕೊಟ್ಬಿಟ್ರಲ್ಲ, ಅವರು ಯಾರು ಅಂತ ಕೇಳಲಿಲ್ಲ, ಒಂದು ಧನ್ಯವಾದ ಹೇಳಲಿಲ್ಲ ಅವರಿಗೆ. ತನ್ನ ಶಿಷ್ಯರಿಗೆ ಹೇಳಿದ, ಇಂಥ ಸನ್ಯಾಸಿ ಕಂಡ್ರೆ ದಯವಿಟ್ಟು ಹೇಳಿ ನನಗೆ ಅಂತ. 1-2-3 ವರ್ಷ ಆದಮೇಲೆ ಇವ್ರ ಶಿಷ್ಯ ಓಡಿ ಬಂದ, ಸ್ವಾಮಿ ಆ ಸನ್ಯಾಸಿ ಮತ್ತೆ ಕಾಡಲ್ಲಿ ಹೋಗ್ತಾ ಇದ್ದಾರೆ ನಡ್ಕೊಂಡು ಅಂತ. ಈತ ಓಡಿ ಹೋಗಿ ಹಿಡ್ದ ಅವ್ರನ್ನ. ಅದೇ ಸನ್ಯಾಸಿ ಅವ್ರ ಜೊತೆಗೆ ಇದ್ದು ನಮಸ್ಕಾರ ಮಾಡ್ದ. ಸ್ವಾಮಿಗಳಿಗೆ ನೆನಪಿದೆಯಾ, ಈ 3 ವರ್ಷದ ಹಿಂದೆ ನಾವಿಬ್ಬರೂ ಜೊತೆಯಾಗಿ ಕಾಡಲ್ಲಿ ಹೋಗ್ತಾ ಇದ್ವಿ ಅಂತ. ಇರಬೇಕಪ್ಪ, ನಾನು ಕಾಡಲ್ಲಿ ಹೋದಾಗ ಯಾರೋ ಒಬ್ಬರು ಜೊತೆಗೆ ಸಿಗ್ತಾರೆ ಅಂದರು. ಅಲ್ಲ, ನೆನಪು ಮಾಡ್ತೀನಿ ನಿಮಗೆ, ಮಧ್ಯಾಹ್ನ ಕೂತು ಮರದ ಕೆಳಗೆ ಊಟ ಮಾಡಿದ್ವಿ ನಾವು. ಹೌದಾ? ಪ್ರತಿ ಸಲ ಹಾಗೆ ಆಗತ್ತೆ, ಯಾರೋ ಒಬ್ರು ಇರ್ತಾರಲ್ಲ, ಅವ್ರ ಜೊತೆ ಊಟ ಮಾಡ್ತೀನಿ ಅಂದರು. ಇನ್ನೊಂದು ನೆನಪು ಮಾಡಿಕೊಡ್ತೀನಿ ಸ್ವಾಮಿ, ನಿಮ್ಮ ನೆನಪಾಗ್ತಾ ಇಲ್ಲ. ನನ್ನ ವಿಶೇಷ ಏನು ಅಂದರೆ, ನಾವು ಊಟ ಕೂತ್ಕೊಂಡಾಗ ನಿಮ್ಮ ಜೋಳಿಗೆಯನ್ನು ಜಾಡಿಸಿದಾಗ ಒಂದು ಕಲ್ಲು ಬಿದ್ದಿತ್ತು ಜೋಳಿಗೆಯಲ್ಲಿ. ಅದೇನು ಅಂದಾಗ ನಾನು ಕೊಟ್ಬಿಟ್ರಿ, ನೀವು ನೆನಪಿದೆಯಾ ನಿಮಗೆ ಅಂತ. ಹೌದಾ? ಕಲ್ಲು ಕೊಟ್ಬಿಟ್ನಾ? ನೆನಪಿಲ್ಲಪ್ಪ, ನೋಡ್ತೀನಿ ಇರು, ಇನ್ನೊಂದಿದ್ರೆ ಕೊಟ್ಬಿಡ್ತೀನಿ ಅಂದರು. ಆಗ ಅವನು ಹೇಳ್ದ, ಸ್ವಾಮಿ ದಯವಿಟ್ಟು ನಾನು ಕಲ್ಲು ಕೊಡಬೇಡಿ, ಕಂಡ ತಕ್ಷಣ ಕೇಳಲಾರದೆ ಕೊಡುವಂಥ ಮನಸ್ಸಿದೆಯಲ್ಲ, ಮನಸ್ಸು ಕೊಡಿ ಸಾಕು ನನಗೆ ಅಂದ. ಕಲ್ಲು ಕೊಡೋದು ಬೇಡ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನ ಸಿಕ್ಕಷ್ಟು ದುಡ್ಡು ಇರೋರು ಇದ್ದಾರೆ, ಜ್ಞಾನ ಇರೋರಿದ್ದಾರೆ, ತಿಳುವಳಿಕೆ ಇರೋರಿದ್ದಾರೆ. ತಮ್ಮಲ್ಲಿ ಇರೋದನ್ನು ಹಂಚಬೇಕು ಜನಕ್ಕೆ. ಹಂಚದೆ ಹೋದರೆ ಅದು ವ್ಯರ್ಥ ಆಗಿ ಹೋಗ್ತದೆ. ಇದು ಬಹಳ ಮುಖ್ಯ. ನಾನು ಇವತ್ತು ಮಾತಾಡೋದು, ನಾವೇನಾದರೂ ಸಮಾಜಕ್ಕೆ ಕೊಡಬೇಕು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ದುಡ್ಡು ಬರ್ತದೆ, ಹಣ ಕೊಡಬೇಕು. ನಮ್ಮ ಕಡೆ ದುಡ್ಡಿಲ್ಲ ಸರ್, ಏನು ಕೊಡೋದು ನಾವು? ನಮ್ಮ ಕಡೆ ದುಡ್ಡಿಲ್ಲ, ಏನು ಕೊಡೋದು? ಇವತ್ತು ನಾನು ದುಡ್ಡಿನ ವಿಷಯ ಮಾತೇ ಆಡೋಲ್ಲ. ದುಡ್ಡನ್ನು ಬಿಟ್ಟು ಏನೇನು ಕೊಡಬಹುದು, ನಮ್ಮ ಕಡೆ ಎಲ್ಲರೂ ಕೊಡುವಂಥ ವಸ್ತುಗಳು ನಮ್ಮ ಕಡೆ ಇದ್ದಾವೆ, ಅದನ್ನು ಕೊಡದೇ ಇಟ್ಕೊಂಡಿದ್ದೀವಿ. ಅದನ್ನು ಕೊಡೋ ಮನಸ್ಸು ಮಾಡಬೇಕು. ಅದನ್ನು ಕೊಟ್ಟಾಗ ನಾವು ದೊಡ್ಡವರಾಗ್ತೀವಿ. ಕೊಡೋದು ಸಾಮಾನ್ಯವಾಗಿ ಹೇಳೋದು, ಕೆಲವೊಂದು ಸಲ ಕೊಟ್ಟಾಗ ನಾವು ಹೇಳ್ಕೋತೀವಿ, ತುಂಬ ಹೇಳ್ಕೊಂಡ್ಬಿಡ್ತೀವಿ, ಕೊಟ್ವಿ ಅಂತ. ನಾನೊಂದು ಊರಿಗೆ ಹೋಗಿದ್ದೆ, ಉತ್ತರ ಕರ್ನಾಟಕದಲ್ಲಿ. ಗುಡ್ಡದ ಮೇಲೆ ಒಂದು ಸಣ್ಣ ದೇವಸ್ಥಾನ, ಜಾಗೃತ ದೇವಸ್ಥಾನ ಅಂದ್ರೆ ಹೋದೆ. ಒಳಗಡೆ ಹೋದರೆ ದೇವರೇ ಕಾಣಿಸ್ತಾ ಇಲ್ಲ, ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. ಆ ಪುರೋಹಿತರು ನನ್ನ ಮೇಲೆ ತುಂಬ ಪ್ರೀತಿ. ಸರ್ ಒಂದು ನಿಮಿಷ ಇರಿ ಸರ್, ಲೈಟ್ ಹಾಕ್ಬಿಡ್ತೀನಿ ಕಾಣಿಸುತ್ತೆ ಅಂದರು. ಹೋಗೊಂದು ಸ್ವಿಚ್ ಆನ್ ಮಾಡಿದರು, ಒಂದು ಟ್ಯೂಬ್ ಲೈಟ್ ಇತ್ತು ಮೇಲೆ. ಅದು ಹಾಕಿದರೂ ಏನೂ ಬೆಳಕು ಬರಲಿಲ್ಲ. ಯಾಕೆ ಅಂದರೆ ಆ ಟ್ಯೂಬ್ಲೈಟ್ ಮೇಲೆ ಕೆಂಪು ಮಸಿಯಿಂದ ಬರೆದಿದ್ದಾರೆ ಪೇಂಟಿಂದ, ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇಂಥವ್ರ ಜ್ಞಾಪಕಕ್ಕೋಸ್ಕರ ಕೊಟ್ಟಂಥ ಟ್ಯೂಬ್ಲೈಟು ಅಂತ ಬರೆದಿದ್ದಾರೆ. ಬರೀ ಕೆಂಪು ಬಣ್ಣನೇ ಬರ್ತದೆ, ಬೆಳಕೇ ಬರೋಲ್ಲ. ಅದನ್ನು ನಾನು ದಾನ ಅನ್ನಲಾರೆ, ಅದನ್ನು ದಾನ ಅನ್ನೋಕ್ಕಾಗಲ್ಲ. ದಾನ ಅನ್ನೋದು ಯಾವುದು ಅಂದರೆ, ನನ್ನದಾಗಿರೋದನ್ನು ಕೊಡೋದು, ನನ್ನದಾಗಿರುವಂಥದ್ದು.